ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ, ರಾಜಕೀಯ ಪರಿಣಿತರಿರ್ತಾರೆ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಇವತ್ತಿನ ಡಿಬೇಟ್ನಲ್ಲಿ ಇರೋದಿಲ್ಲ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಸರ್. ಶಂಕರ್ ಶೆಟ್ಟಿ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಗಂಗಾಧರ್ ಕಲ್ಲಪ್ಪಳ್ಳಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕೇರಳ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ಗಂಗಾಧರ್ ಅವರೇ, ಮಾತಾಡಿಸ್ತೀನಿ ನಾನು ತಮ್ಮನ್ನ. ಎಸ್ ಪ್ರಶಾಂತ್, ಯುದ್ಧದ ಕಾರಣಕ್ಕಾಗಿ ಚುನಾವಣೆಗಳು ಸ್ವಲ್ಪ ಮುಂದಕ್ಕೂ ಹೋಗಬಹುದೇನೋ ಅಂತ ಚರ್ಚೆಗಳಿದ್ವು. ಬಟ್ ಯುದ್ಧದ ಪಾಡಿಗೆ ಯುದ್ಧ, ಚುನಾವಣೆಗಳ ಪಾಡಿಗೆ ಚುನಾವಣೆಗಳು. ಯುದ್ಧದ ಕಾರಣದಿಂದ ಚುನಾವಣೆ ಮುಂದಕ್ಕೆ ಹೋಗ್ತಕ್ಕಂಥ ಏನು ಪ್ರಮೇಯ ಇರಲಿಲ್ಲ. ಯಾಕಂದರೆ ಭಾರತದಲ್ಲಿನ ಚುನಾವಣೆಗೂ ಯುದ್ಧದ ಇಫೆಕ್ಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣೆ ಮುಂದೂಡಿಕೆ ಆಗಬೇಕಂದ್ರೆ ಅದಕ್ಕೆ ಆಮೇಲೆ ವಿಧಾನಸಭೆಯ ಚುನಾವಣೆಯನ್ನು ಮುಂದೂಡಿಕೆ ಆಗಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಇದೆ. ಆ ಏನು ಪ್ರಮೇಯ ಉದ್ಭವ ಆಗಿರಲಿಲ್ಲ. ಆದರೆ 2026 ಚುನಾವಣೆಗಳು ಒಂದು ರೀತಿ ನೋಡಿ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದೇನು ಸೆಟ್ ಬ್ಯಾಕ್ ಆಯಿತು, 60 ಸೀಟ್ಸ್ನ ಸೆಟ್ ಬ್ಯಾಕ್ ಆಯಿತು. ಕಾಂಗ್ರೆಸ್ಗೆ ಒಂದು 50 ಸೀಟ್ಗಳ ಒಂದು ಮುನ್ನಡೆ ಏನು ಸಿಕ್ತು. 100ರ ಹತ್ರ ಬಂತು ಕಾಂಗ್ರೆಸ್. ಅದಾದ ಮೇಲೆ ಅನೇಕರಿಗೆ ಅನಿಸುತ್ತು ಬಹುತೇಕ ರಾಜ್ಯಗಳ ಮುಂಬರುವ ಚುನಾವಣೆಗಳಿವೆ. ಹರಿಯಾಣ ಕಾಂಗ್ರೆಸ್ಸಿಗೆ ಕೇಕ್ ವಾಕ್ ಆಗ್ಬೋದು. ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ, ರಿಸಲ್ಟ್ಸನ್ನು ನೋಡಿದಾಗ ಇನ್ನೇನು ಮಹಾವಿಕಾಸ್ ಅಘಾಡಿ ಅಧಿಕಾರ ಹಿಡಿಯೋದೊಂದೇ ಬಾಕಿ ಅಂತಕ್ಕಂಥ ಸ್ಥಿತಿಗತಿ ಇತ್ತು. ಬಿಹಾರದಲ್ಲೂ ಕೂಡ ಆಂಟಿ ಇನ್ಕಂಬನ್ಸಿ ದೊಡ್ಡ ಪ್ರಮಾಣದಲ್ಲಿದೆ. ನಿತೀಶ್ ಕುಮಾರ್ ಲಯಬಿಲಿಟಿ ಆಗ್ತಾರೆ, NDA ಅಧಿಕಾರಕ್ಕೆ ಬರಲ್ಲ ಅನ್ನುವ ಪ್ರಶ್ನೆ ಇದ್ದಾಗ 3 ರಾಜ್ಯಗಳ ಚುನಾವಣೆಗಳನ್ನು BJP ಗೆದ್ದುಕೊಂಡ ನಂತರ BJP ಒಂದು ರೀತಿಯ ಉತ್ಸಾಹಿತ ಸ್ಥಿತಿಯಲ್ಲಿದೆ. ಕಾಂಗ್ರೆಸ್ ಎಷ್ಟೇ ಸದ್ದು ಮಾಡ್ತಿದ್ರು, ದಟ್ ಈಸ್ ನಾಟ್ ಟ್ರಾನ್ಸ್ಲೇಟಿಂಗ್ ಇನ್ ಟು ವೋಟ್ಸ್, ಸೀಟ್ಸ್ ಆರ್ ಗೌರ್ಮೆಂಟ್ಸ್. ಅದು ಬಹಳ ಮುಖ್ಯ ರಾಜಕಾರಣದಲ್ಲಿ. ಹೀಗಿರುವಾಗ ಈ 5 ರಾಜ್ಯಗಳ ಚುನಾವಣೆಗಳು ಘೋಷಣೆ ಆಗಿವೆ. ನನಗನ್ಸುತ್ತೆ ಅಜಿತ್, ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ, ಅಂದರೆ ದಿಲ್ಲಿ ಮೇಲೆ ಇಂಪ್ಯಾಕ್ಟನ್ನು ನೋಡಿದಾಗ, ದಿಲ್ಲಿ ಮೇಲೆ ಇಂಪ್ಯಾಕ್ಟ್ ಚುನಾವಣೆಗಳು ಯಾವುದಾಗ್ತವೆ ಅಂತ ನನಗನ್ಸುತ್ತೆ ಅಂದರೆ, ಒಂದು ನೇರ ಹಣಾಹಣಿ ಇರತಕ್ಕಂಥ ಕಾಂಗ್ರೆಸ್ ಮತ್ತು BJP ಮಧ್ಯದ ಚುನಾವಣೆಗಳು, ದಿಲ್ಲಿ ಎಲೆಕ್ಷನ್ ಅಥವಾ ದಿಲ್ಲಿ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ. ಕೇಂದ್ರದ ಮೇಲೆ ಅದರ ಇಂಪ್ಯಾಕ್ಟ್ ಇರುತ್ತೆ. ಎರಡನೇದು, BJPಯನ್ನು ಅಧಿಕಾರದಿಂದ ಕೆಳಗಿಳಿಸಿ, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ್, ಬಿಹಾರ, ಯಾಕಲ್ಲಿ ಮುಖ್ಯ ಆಗ್ತಿತ್ತು? ಒಂದು ವೇಳೆ ತೇಜಸ್ವಿ ಮತ್ತು ಅಖಿಲೇಶ್ BJPಯ ಸರ್ಕಾರವನ್ನು ಇಳಿಸಿ ಅಧಿಕಾರಕ್ಕೆ ಬಂದಿದ್ರೆ ದಟ್ ಈಸ್ ಇಂಪಾರ್ಟೆಂಟ್ ಫ್ಯಾಕ್ಟ್. ನಾನೇನು ಈ ರಾಜ್ಯಗಳ ಚುನಾವಣೆಗಳು ಇಂಪ್ಯಾಕ್ಟ್ ಇಲ್ಲ ಅನ್ನೋದನ್ನು ಹೇಳ್ತಾ ಇಲ್ಲ. ಎವ್ರಿ ಸ್ಟೇಟ್ ಇಲೆಕ್ಷನ್ ಗಿವ್ಸ್ ಅ ಮೊಮೆಂಟಮ್ ಅಲ್ವಾ? ಅದೊಂದು ಪಾಸಿಟಿವ್ ಮೊಮೆಂಟಮ್ ಇರ್ಬೋದು, ಅದು ನೆಗೆಟಿವ್ ಮೊಮೆಂಟಮ್ ಇರ್ಬೋದು, ಅದು ನೀಡುತ್ತೆ. ಕೇರಳದ ಚುನಾವಣೆಗಳನ್ನು ತೆಗೆದುಕೊಂಡಾಗ ನನಗನ್ಸುತ್ತೆ, ಒಂದು ವೇಳೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ರೆ ಕೇರಳದಲ್ಲಿ CPM ಬ್ಯಾಸ್ಟನ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ನಾನು ಕೇರಳದಲ್ಲಿ ಏನೋ CPMನ ಅಂತ ಹೇಳಲ್ಲ. ದೇಶದಲ್ಲಿ ಕೇರಳ, ತ್ರಿಪುರಾ, ವೆಸ್ಟ್ ಬೆಂಗಾಲ್ ಬಿದ್ದ ನಂತರ ಕೇರಳ ಏನಾಗುತ್ತೆ? BJPಗೆ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಮೊಮೆಂಟಮ್, ದೊಡ್ಡ ಮೊಮೆಂಟಮ್ ಏನು BJPಗೆ ಸಿಗ್ತಾ ಇಲ್ಲ. ಬಟ್ ಶಹರ ಭಾಗದಲ್ಲಿ ಒಂದು ಮೊಮೆಂಟಮ್. ABP ನ್ಯೂಸ್ 2 ಕ್ಷೇತ್ರಗಳ ಭವಿಷ್ಯ ನುಡಿತಾ ಇದೆ. ಅದು ತಿರುವನಂತಪುರಂ ಏನು ಅರ್ಬನ್ ಸೆಂಟರ್ಸ್ ಇವೆ, ಅಲ್ಲಿ ಅದು ಸಿಗ್ತಾ ಇದೆ. ತಮಿಳುನಾಡಿನ ಮಟ್ಟಕ್ಕೆ ನೋಡಿದಾಗ, ಇದರ ನ್ಯಾಷನಲ್ ಇಂಪ್ಯಾಕ್ಟ್ ಬಗ್ಗೆ ನಾನು ಹೇಳಲ್ಲ, ತಮಿಳುನಾಡಿನ ಮಟ್ಟಕ್ಕೆ ನೋಡಿದಾಗ ಸ್ಟಾಲಿನ್ ಪುನರಪಿ ಅಲ್ಲಿ ಜಯ ಗಳಿಸಿದ್ರೆ ನಿಶ್ಚಿತವಾಗಿ AIADMK ಭವಿಷ್ಯ, BJP ಯಾರ ಜೊತೆ ಮೈತ್ರಿ ಮಾಡಿಕೊಂಡ್ರು ಆ ಪಕ್ಷ ಗೆಲ್ಲಲ್ಲ ಅಂತಕ್ಕಂಥ ಒಂದು ನರೇಟಿವು, ಇವೆಲ್ಲವೂ ನಿಶ್ಚಿತವಾಗಿರುತ್ತೆ. ಒಂದು ವೇಳೆ BJP ಕೊನೆಯ ದಿನಗಳಲ್ಲಿ ವಿಜಯರನ್ನು ಸೆಳೆದುಕೊಂಡು AIADMK ವಿಜಯ್ BJP ಅಲೈನ್ಸ್ ಸ್ಟಿಚ್ ಮಾಡ್ಕೊಂಡು ಗೆದ್ರೆ ದಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಆ್ಯಂಡ್ ಡಿಫೀಟ್ ಫಾರ್ INDA ಒಕ್ಕೂಟ. ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ವೆಸ್ಟ್ ಬೆಂಗಾಲ್ ಅಗೇನ್ ಅಜಿತ್, ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ 15 ವರ್ಷಗಳ ಆಡಳಿತದ ನಂತರ BJP ಅವರನ್ನು ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಹತ್ರ ಹೋಗ್ತಿದ್ದೀವಿ ಅಂತ ಒಂದು ರೀತಿಯ 2021 ಚುನಾವಣೆಯಲ್ಲಿ BJPಗೆ ಅನಿಸಿತ್ತು. ಬಟ್ ಮತದಾರರಿಗೆ ಹಾಗೆ ಅನ್ನಿಸ್ಲಿಲ್ಲ. ವೋಟ್ ಶೇರ್ ಜಾಸ್ತಿ ಆಯಿತು, ಸೀಟಾಗಿ ಕನ್ವರ್ಟ್ ಆಗಲಿಲ್ಲ. ಅಸ್ಸಾಂ ಭಾಳ ದೊಡ್ಡ ಕಾಂಟೆಸ್ಟ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಹೇಮಂತ್ ಬಿಸ್ವಾ ಶರ್ಮಾ ಈಸ್ ಅ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆಸ್ ವೆಲ್ ಆಸ್ ಎ ವೆರಿ ಗುಡ್ ಪೀಪಲ್ ಕನೆಕ್ಟ್ ಇರೋ ರಾಜಕಾರಣಿನೂ ಕೂಡ ಹೌದು. ಕಾಂಗ್ರೆಸ್ಸಿಂದನೇ ಬಂದವರು. ಹಿಂಗಾಗಿ ಕಾಂಗ್ರೆಸ್ಸನ್ನು ಹೇಗೆ ಸತಾಯಿಸಬೇಕು ಅನ್ನೋದು ಗೊತ್ತಿದೆ. ಬಹುತೇಕ ಕಾಂಗ್ರೆಸ್ ಮನೆಯನ್ನು ಖಾಲಿ ಮಾಡಿಸ್ತಾ ಇದ್ದಾರೆ.
ಡಿ ಕೆ ಶಿವಕುಮಾರ್ ಅಲ್ಲಿ ಅಸ್ಸಾಂನ ಇನ್ಚಾರ್ಜ್ ಕೂಡ ಆಗಿದ್ದಾರೆ. ಮೊನ್ನೆ ಯಾವುದೋ ಒಂದು ಕಾನ್ಕ್ಲೇವ್ನಲ್ಲಿ ಅವ್ರು ಮಾತಾಡ್ತಾ ಇದ್ದದ್ದು ನೋಡಿದೆ. 30 ಜನ ಕಾಂಗ್ರೆಸ್ ಟಿಕೆಟ್ ನಾವು ಡಿಸೈಡ್ ಮಾಡ್ತೀವಿ, ಅವ್ರು ರಾಜ್ಯಸಭೆಯಲ್ಲಿ ನಮ್ಗೆ ವೋಟ್ ಹಾಕ್ತಾರೆ ಅಂತಾರೆ. ಮಾತಾಡೋದು ನೋಡಿ, ಅದು ನನಗನ್ಸುತ್ತೆ ಬಿಗ್ ಟೇಕ್ ಅವೇಸ್ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಪಿನರಾಯಿ ಸೋತ್ರೆ ಬಿಗ್ ಟೇಕ್ ಅವೇ ಆಸ್ ಫಾರ್ ಎಸ್ ಕಮ್ಯುನಿಸ್ಟ್ ಪಾರ್ಟಿ ಸ್ಟಾಲಿನ್ ಸೋತ್ರೆ ಬಿಗ್ ಟೇಕ್ ಅವೇ, ಗೆದ್ರೆ ಇಂಪ್ಯಾಕ್ಟ್ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ವೆಸ್ಟ್ ಬೆಂಗಾಲ್ ಅಗೇನ್ ಮಮತಾ ಸೋತು ಬಿ ಜೆ ಪಿ ಗೆದ್ರೆ ಇಟ್ಸ್ ಬಿಗ್ ಟೇಕ್ ಅವೇ. ಮಮತಾ ಪುನರಪಿ ಆಯ್ಕೆ ಆದರೆ INDA ಒಕ್ಕೂಟದ ನೇತೃತ್ವ ನಾನು ವಹಿಸ್ಕೊಳ್ತೀನಿ ಅನ್ನೋದನ್ನು ಕಾಂಗ್ರೆಸ್ಗೆ ಸ್ವಲ್ಪ ಕಿರಿಕಿರಿ. ಹೌದು ಹೌದು. ಅಸ್ಸಾಂನಲ್ಲಿ ಏನಾದರೂ BJP ಸೋತು ಕಾಂಗ್ರೆಸ್ ಗೆದ್ರೆ ಇಟ್ಸ್ ಅ ಬಿಗ್ ಟೇಕ್ ಅವೇ. ಅದರ್ವೈಸ್ ಅವರವರೇ ಪ್ರೋ ಇನ್ಕಂಬನ್ಸಿಯಾಗಿ ಗೆದ್ರೆ ಒಂದು ಸ್ಟ್ಯಾಟಸ್ಕೋ ನ್ಯಾಷನಲ್ ಪೊಲಿಟಿಕ್ಸಲ್ಲಿ ಆ ರಾಜ್ಯಗಳ ಕಾಂಟ್ರಿಬ್ಯೂಷನ್ ಏನಿದೆ ದಟ್ ವಿಲ್ ಕಂಟಿನ್ಯೂ. ಎಸ್ ಗಂಗಾಧರ್ ಅವರೇ, ಏನನ್ನತ್ತೆ ಕೇರಳ? ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ UDFನ ಗೆಲುವನ್ನು ನೋಡಿದ್ರೆ ಬಹಳ ಸುಲಭವಾಗಿ ವಿಧಾನಸಭಾ ಚುನಾವಣೆ ಗೆದ್ಕೊಂಡ್ಬಿಡ್ತಾರೆ ಅನ್ನೋ ಹಂಗಿತ್ತು. ಬಟ್ ABP ಸರ್ವೆ ಹೇಳೋದು ಎಡ್ಜ್ ಈಗಲೂ ಇರೋದು LDFಗೆ ಅಂತ. ಇದೆ. ಆದರೆ ಏನಿದೆ ಅಂದರೆ 2016 ಮತ್ತು 2021ರಲ್ಲಿ ಸ್ಪಷ್ಟ ಬಹುಮತ ಪಡೆದು LDF ಅಧಿಕಾರಕ್ಕೆ ಬಂದಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ LDFಗೆ ಒಂದೇ ಸ್ಥಾನ ಬಂದಿರೋದು. ಅದೇ 18 ಸೀಟು ಪಡೆದು UDF ಮತ್ತು 1 ಸ್ಥಾನ ಪಡೆದು NDF ಅಧಿಕಾರಕ್ಕೆ ಬಂದಿತ್ತು. ಅದೇ ರೀತಿ ಮೊನ್ನೆ ತಾನೇ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕೂಡ 38% ಮತ ಪಡೆದಿರುವಂತಹ UDF ಅಂದ್ರೆ 86 ಸ್ಥಾನಗಳಲ್ಲಿ ಲೀಡ್ ಪಡೆದಿತ್ತು. ಅಂದ್ರೆ ಒಟ್ಟಾರೆ ನಮ್ಮ ಕ್ಷೇತ್ರವಾರು ಲೆಕ್ಕ ಹಾಕಿದಾಗ 86 ಸ್ಥಾನಗಳು ಪಡೆಯಬಹುದು ಅಂತ ಹೇಳುವಂತ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಇತ್ತೀಚಿನ ABP ಮತ್ತೆ ಇನ್ನೊಂದು ಯಾವುದೋ ಸರ್ವೆ ನೋಡಿದಂತೆ ಎಡ್ಜ್ ಅಲ್ಲಿ ಇರ್ತದೆ, LDF ಪುನಃ ಬರ್ತದೆ ಅಂತ ಹೇಳುವಂತ ಒಂದು ಸಮೀಕ್ಷೆ ಕಾಣ್ತಾ ಇದೆ. ಆದ್ರೆ ಏನಿದೆ ಅಂದ್ರೆ 5 ವರ್ಷಕ್ಕೊಮ್ಮೆ ಬದಲಾಗ್ತಾ ಇದ್ದಂತ ಕೇರಳದ ಸರ್ಕಾರ 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆದಂತ ರಿಪೀಟ್ ಆಯ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ ಏನಿದ್ ನಂಬಿದೆ ಅಂದ್ರೆ ಸ್ಪಷ್ಟವಾಗಿ ಬಹುಮತ ಎಂತದು ಪಡಿತೇವೆ ಅಂತ ಹೇಳುವಂತಹ ಹುಮ್ಮಸ್ನಲ್ಲಿದೆ. ಅದೇ ರೀತಿ ಕೇರಳದಲ್ಲಿ ಮಾಡಿರುವಂತಹ ರಸ್ತೆ, ನ್ಯಾಷನಲ್ ಹೈವೇ ಅಭಿವೃದ್ಧಿ ಇರ್ಬೋದು ಅಥವಾ ವಿഴിഞ്ഞം ಬಂದರು ಇರ್ಬೋದು, ವಯನಾಡ್ ದುರಂತ ಸಂದರ್ಭದಲ್ಲಿ ನಡೆದಂತಹ ಕೆಲಸ ಕಾರ್ಯಗಳಿಂದಾಗಿ ನಾವು ಪುನಃ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳುವಂತ ಒಂದು ವಿಶ್ವಾಸದಲ್ಲಿ LDF ಕೂಡ ಇದೆ. ಆದ್ರೆ ಅದು ಭಾರಿ ನೆಕ್ ಟು ನೆಕ್ ಫೈಟ್ ಇದೆ ಸರ್. ಆದ್ರೆ ಏನಿದೆ ಅಂದ್ರೆ ಒಂದು ಲೆಕ್ಕಾಚಾರ ಮತ್ತು ಪ್ರಕಾರ UDFಗೆ ಒಳ್ಳೆಯ ಸ್ಪಷ್ಟ ಬಹುಮತ ಪಡೆಯುವಂತ ಎಲ್ಲ ಅವಕಾಶಗಳು ಕಾಣ್ತಾ ಇದೆ. ಯಾಕಂದ್ರೆ 2 ಕೇಡರ್ ಬೇಸ್ ಪಾರ್ಟಿಗಳು, ಕಾಂಗ್ರೆಸ್ ಕೂಡ ಕೇರಳದಲ್ಲಿ ಕೇಡರ್ ಬೇಸ್ ಪಾರ್ಟಿ ಇದೆ. ತಯಾರಿಯನ್ನು ನೋಡಿದಾಗ ಯಾರ್ದು ಜೋರಿದೆ ಅಂತ ಅನ್ಸುತ್ತೆ LDF UDF ನಲ್ಲಿ? CPM ಇಡೀ ದೇಶದಲ್ಲಿ CPM ಈಗಲೂ ಅವರ ಬೇರು ಗಟ್ಟಿಯಾಗಿರುವಂತ ಒಂದು CPM ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳ ಬೇರು ಗಟ್ಟಿಯಾಗಿರುವಂತ ಪ್ರದೇಶ ಕೇರಳ. ಅಂದ್ರೆ ಅದು ಅವರ ಕೇರಳ ಬೇಸ್ನಿಂದಾಗಿ, ಆದ್ದರಿಂದಾಗಿ ಅವರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಹಿಂದಿನಿಂದಲೂ ಇದಾಗಿದೆ, ಕಾಂಗ್ರೆಸ್ ಆಗಿದೆ, ಅದರೊಟ್ಟಿಗಿರುವಂತಹ UDF, ಕಾಂಗ್ರೆಸ್ ಆಗಿದ್ದು ಮುಸ್ಲಿಂ ಲೀಗ್ ಅದು ಕೂಡ ಅಥವಾ ಅದರೊಟ್ಟಿರುವಂತಹ ಪಕ್ಷಗಳು ಕೂಡ ತಮ್ಮ ಇರುವಿಕೆಯನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡಿದೆ. ಆದ ಕಾರಣ ಈ ಬಾರಿಯ ಚುನಾವಣೆ ಎರಡೂ ಅಲಯನ್ಸ್ಗಳಿಗೆ ಬಹಳ ಟಫ್ ಫೈಟ್ ಇದೆ. ಅಷ್ಟು ಸುಲಭದಲ್ಲಿ ಯಾರು ಕೂಡ ಗೆಲ್ಲುವ ಪರಿಸ್ಥಿತಿ ಇಲ್ಲ. ಆದ್ರೂ ಒಂದೆರಡು ಅಂದ್ರೆ ಒಂದು ನೀವು ಪ್ರಸನ್ನನಾಥ್ ಸರ್ ಆವಾಗಲೇ ಹೇಳಿದ ಹಾಗೆ ಒಂದು UDF ಭರ್ಜರಿ ಜಯ ಪಡೆದು 86 ಅವರ ಈಗಿರುವ ಲೀಡ್ ಪ್ರಕಾರ 90ರ ಮೇಲೆ ಹೋಗಬಹುದು, ಅದು ಅಥವಾ ಅಲ್ಲಿಂದಲ್ಲಿಗೆ ಬರುವ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಅದೇ ರೀತಿ NDA ಕೂಡ ಈಗ ಮೊನ್ನೆ ತಾನೇ ಚುನಾವಣೆ ನಡೆದಲ್ಲಿ ತಿರುವನಂತಪುರದಲ್ಲಿ 50 ವರ್ಷಗಳ ನಂತರ ಅಲ್ಲಿಯ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಅದೇ ರೀತಿ ಒಂದು 4 ರಿಂದ 6 ಸೀಟುವರೆಗೆ ಬರ್ಬೋದು ಅಂತ ಹೇಳುತ್ತಾ BJP ವಲಯಗಳಲ್ಲಿ ಹೇಳ್ತಿದ್ದರು ಕೂಡ 2 ರಿಂದ 4 ಸೀಟ್ ಪಡೆಯಬಹುದು ಅಂತ ಹೇಳುವಂತ ನಂಬಿಕೆ ಅವರಿಗೂ ಇದೆ. ಮೊನ್ನೆ ತ್ರಿಶೂರ್ನಲ್ಲಿ MP ಎಲೆಕ್ಷನ್ ನಲ್ಲಿ ಕೂಡ ವಿನ್ ಆಗಿದೆ. ಆದ ಕಾರಣ ನೀವು ಹೇಳಿದ ಹಾಗೆ ಎರಡೂ ಕೇಡರ್ ಪಾರ್ಟಿಗಳ ಭಾರಿ ಫೈಟ್ ಇರುವ ಕಾರಣ ಕಾಂಗ್ರೆಸ್ ಲೀಡರ್ಶಿಪ್ ಇಶ್ಯೂ ಸಾರ್ಟೆಡ್ ಗಂಗಾಧರ್ ಅವರೇ, KC ವೇಣುಗೋಪಾಲ್ ಬಗ್ಗೆ ಅಕ್ಸೆಪ್ಟೆನ್ಸ್ ಇದೆಯಾ? ಅದು ಇದೆ ಸರ್. ಆದ್ರೆ KC ವೇಣುಗೋಪಾಲ್ ಅವರು ಅಲ್ಲಿ VD ಸತೀಶನ್ ಅವರು ಕಳೆದ 5 ವರ್ಷಗಳಿಂದ ವಿಪಕ್ಷ ನಾಯಕರಾಗಿ ಅವರ ಪಕ್ಷದ ಕಾರ್ಯಕರ್ತರ ನಡುವೆ ಭಾರಿ ಒಳ್ಳೆಯ ಒಂದು ಮೂವ್ ಇದಾಗಿದೆ. ಮೊನ್ನೆ ತಾನೇ ನಡೆದ ಮಂಜೇಶ್ವರದಿಂದ ಕಾಸರಗೋಡು ತನಕ ನವಯುಗ ಯಾತ್ರೆಯನ್ನು ಮಾಡಿ ಭಾರಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. KC ವೇಣುಗೋಪಾಲ್ ಅವರು ನಾನು ಯಾವ ಕಾರಣಕ್ಕೂ ಕೇರಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಪದೇ ಹೇಳ್ತಾ ಇದ್ರು ಕೂಡ
ಎಲ್ಲಿಯಾದ್ರೂ ರಮೇಶ್ ಚೆನ್ನಿತ್ತಲ ಅಥವಾ ವಿ ಡಿ ಸತೀಶನ್ ಅಥವಾ ಯಾವುದಾದ್ರೂ ನಾಯಕತ್ವ ಇಶ್ಯೂ ಬಂದ್ರೆ ಕೇಂದ್ರ ನಿರ್ದೇಶಕ ಪ್ರಕಾರ ವೇಣುಗೋಪಾಲ್ ಮುಖ್ಯಮಂತ್ರಿ ಆದ್ರೂ ಆಗಬಹುದು ಹೇಳುವಂತ ಒಂದು ಮಾತುಗಳು ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳುವಂತ. ಆದ್ರೆ ಈಗ ಕಾಂಗ್ರೆಸ್ನವರು ಏನು ಗಮನ ಹರಿಸಿದೆ ಅಂದ್ರೆ ಅವರ ನಾಯಕತ್ವ ಅಥವಾ CM ಇದರ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ಅವರಿಗೆ ಹೇಗಾದ್ರೂ ಮಾಡಿ 10 ವರ್ಷದಿಂದ ನಷ್ಟ ಆಗಿರುವ ಅಧಿಕಾರವನ್ನು ಹೇಗಾದ್ರೂ ಶತಾಯಗತಾಯ ಹಿಡಿಬೇಕು ಅಂತ ಹೇಳುವಂತ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅವರು, UDF ಎಲ್ಲ ಪಕ್ಷಗಳು ಕೂಡ. ಯಾಕಂದ್ರೆ ಕೇರಳದಂತಹ ಪ್ರದೇಶದಲ್ಲಿ ಅಧಿಕಾರ ಇಲ್ಲದ 10 ವರ್ಷ ಕಳೆದು 1 ದಶಕ ಕಳೆದು ಇನ್ನೂ ಒಂದು ಸೋಲು ಅವರಿಗೆ ಕನಸಿನಲ್ಲೂ ಅವರಿಗೆ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣವು ಏನೇ ಆದ್ರೂ ಕೂಡ ಅಧಿಕಾರ ಹಿಡಿಯುವುದೊಂದೇ ನಮ್ಮ ಗುರಿ ಅಂತ ಹೇಳುವಂತ ಒಂದು UDF ನಾಯಕರ ಒಂದು ನಿಲುವು ಮತ್ತು ಅವರ ಪ್ರಯತ್ನ ಕೂಡ. ಆದ್ರೆ LDF ಒಂದು ಎಡ್ಜ್ ಇದೆ ಅನ್ನೋದಾದ್ರೆ ಅದಕ್ಕೆ 3 ಕಾರಣ ಹೇಳಿ ನನಗೆ. ಇಂತಿಂಥ ಕಾರಣಕ್ಕಾಗಿ ಏನು ಕೇರಳದ ಚುನಾವಣಾ ಟ್ರೆಂಡ್ ಅನ್ನ ಮೀರಿ 3ನೇ ಸಲ ಸತತವಾಗಿ ಗೆಲ್ಲೋ ಸಾಧ್ಯತೆ ಇದೆ. 3 ಕಾರಣ ಹೇಳ್ಬೋದು. ಗೆಲ್ಲುವ ಕಾರಣ ಹೇಳ್ಬೋದು ಸರ್. ಒಂದು ಎಂತಂದ್ರೆ ಈ ಕೇರಳ ರಾಜ್ಯದಲ್ಲಿ ಆಗಿರುವಂತ ಕಾಸರಗೋಡು ತಲಕಾಡಿಯಿಂದ ಅಲ್ಲಿ ನಡೆದಿರುವಂತ ಸುಮಾರು 650 ಕಿಲೋಮೀಟರ್ ನ್ಯಾಷನಲ್ ಹೈವೇ ಅಭಿವೃದ್ಧಿ ಒಂದನ್ನು ಕೇಂದ್ರ ಸರ್ಕಾರದ ಯೋಜನೆ ಆದರೂ ಕೂಡ ಅದು ನಾವು ಮಾಡಿರುವಂತ ನಮ್ಮ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳುವಂತ ಒಂದು ಇದನ್ನು ಎರಡು LDF ನವರು ಹೇಳ್ತಾ ಇದ್ದಾರೆ. ಅದೇ ರೀತಿ NDA ಕೂಡ ನಾವು ಅದರ ಅಂದ್ರೆ ನಮಗೆ ಅದರ ಇದಿದೆ, ನಾವು ಅದರ ಅಷ್ಟು ಅಭಿಮಾನ ಕೇಂದ್ರ ಸರ್ಕಾರ ಎರಡರ ಅದರ ಒಂದು ಪಡಿತೆ. ಇನ್ನೊಂದು ಎಂತ ಅಂದ್ರೆ ವಿഴിഞ്ഞം ಅಂತ ವಿഴിഞ്ഞം ಬಂದರು ಅಭಿವೃದ್ಧಿ ಎಷ್ಟೋ 1989ರಲ್ಲಿ ರಾಜೀವ್ ಗಾಂಧಿ ಅಡಿಗಲ್ಲು ಹಾಕಿದೆ ಒಟ್ಟಿನಲ್ಲಿ ಅಭಿವೃದ್ಧಿ ಒಂದು ಯೋಜನೆಯನ್ನು UDF ಪಿನರಾಯಿ ವಿಜಯನ್ ಸರ್ಕಾರದ ಕಾಲದಲ್ಲಿ ಅಭಿವೃದ್ಧಿ. ಮತ್ತೆ ಅದಲ್ಲದೆ ಮೊನ್ನೆ ತಾನೇ ವಯನಾಡಿನಲ್ಲಿ ದುರಂತ ಆದಾಗ ಅಲ್ಲಿಯ ಜನರ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದೆ. ಮತ್ತೆ ಶೈಕ್ಷಣಿಕ ಮತ್ತೆ ರೇಷನ್ ಮತ್ತೆ ಇತರ ವಿದ್ಯುತ್ ಇಂತಹ ಸಮಸ್ಯೆಗಳನ್ನು ಜನರು ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಪರಿಹಾರ ಮಾಡುವಲ್ಲಿ ಅವರು ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ತುಂಬಾ ಸಾಕಷ್ಟು ಸಮಸ್ಯೆಗಳು ಇದ್ರೂ ಕೂಡ ಒಂದು ಹಂತದಲ್ಲಿ ಅವರು ಜನಗಳ ಒಟ್ಟಿಗೆ ಅಂದ್ರೆ ಕೋವಿಡ್ ನಂತ ಸಮಯದಲ್ಲಿ ಭಾರಿ ಜನಗಳಿಗೆ ಜನಕ್ಷೇಮ ಕಾರ್ಯಗಳು ಹೆಚ್ಚಾಗಿ ಮಾಡಿದ. ಆಂಟಿ ಇನ್ಕಂಬನ್ಸಿ ನೋಡ್ತೀರಾ ನೀವು? ಕೂಡ ಆಂಟಿ ಇನ್ಕಂಬನ್ಸಿ ಅಂದ್ರೆ ಬೇರೆ ಬೇರೆ ಪ್ರಕಾರವಾಗಿ ಬರುತ್ತೆ. ಸರ್ಕಾರದ ವಿರುದ್ಧ ಒಂದಿರುತ್ತೆ, ಮುಖ್ಯಮಂತ್ರಿಗಳ ವಿರುದ್ಧ ಒಂದಿರಬಹುದು, ಸ್ಥಳೀಯ ನಾಯಕರುಗಳ ವಿರುದ್ಧ ಇರಬಹುದು. ಇದೆ, ಸಾಕಷ್ಟು ಇದೆ. ಯಾಕಂದ್ರೆ ಸ್ಥಳೀಯ ನಾಯಕರ ವಿರುದ್ಧ ಈಗ ಇವತ್ತು ತಾನೇ ಕೇರಳದಲ್ಲಿ 2 ಕಡೆ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳುವಂತ ಕಣ್ಣೂರು ಅಂದ್ರೆ ಅಲ್ಲಿಯ CPIM ಸೆಕ್ರೆಟರಿ ಗೋವಿಂದನ್ ಮಾಸ್ಟರ್ ಅವರ ಪತ್ನಿ ಅಲ್ಲಿ ಪಯ್ಯನ್ನೂರು ಅಲ್ಲಿ ಶ್ಯಾಮಲ ಅವರ ಅಭ್ಯರ್ಥಿಯಾಗಿದೆ. ಅವರ ವಿರುದ್ಧ ಒಬ್ಬರು CPM ನ ನಾಯಕರೇ ಒಬ್ಬರು ಸ್ಪರ್ಧೆ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಅಂತ ಅವರ ಪಕ್ಷದೊಳಗಿರುವಂತಹ ಒಂದು ಆಂತರಿಕ ಕಲಹಗಳು ಕೆಲವು ಕಡೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಆಂಟಿ ಇನ್ಕಂಬೆನ್ಸಿ ತುಂಬಾ ಇದೆ. ಅಂದ್ರೆ ಬೇರೆ ಬೇರೆ ಆಡಳಿತ ವಿರೋಧಿ ಅಲೆಗಳು ಅಲ್ಲಲ್ಲಿ ಇದೆ. 10 ವರ್ಷಗಳಿಂದ ಜನರ ಒಂದು ಕ್ಷೇಮ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳುವಂತ ಒಂದು ಅಭಿಪ್ರಾಯ ಕೂಡ ಇದೆ. ಕೇರಳದ ರಾಜಕೀಯದಲ್ಲಿ ಜಾತಿಯ ಪಾತ್ರ ಏನು? ಎಷ್ಟು ಪ್ರಮಾಣದಲ್ಲಿ ಜಾತಿ ಮ್ಯಾಟರ್ ಆಗುತ್ತಲ್ಲಿ? ಜಾತಿ ಮ್ಯಾಟರ್ ಅಂದ್ರೆ ಅಂದ್ರೆ ಇದೆ ಸ್ವಲ್ಪ ಮಟ್ಟಿನಲ್ಲಿ ವರ್ಕೌಟ್. ಈಗ ಮುಸ್ಲಿಂ ಲೀಗ್ ಅದು UDF ನೊಟ್ಟಿಗಿದೆ, ಇಂಡಿಯನ್ ನ್ಯಾಷನಲ್ ಲೀಗ್ IUNL ಅದು LDF ನೊಟ್ಟಿಗಿದೆ. ಅದೇ ರೀತಿ ಕೇರಳ ಕಾಂಗ್ರೆಸ್ ಅಂತ ಬೇರೆ ಬೇರೆ ಪಕ್ಷಗಳು ಅಂದ್ರೆ ಕ್ರಿಶ್ಚಿಯನ್ ವಿಭಾಗವನ್ನು ಹೆಚ್ಚು ನೆಚ್ಚಿಕೊಂಡಿರುವ ಪಕ್ಷಗಳು 2 ಪಕ್ಷಗಳಲ್ಲಿ ಘಟಕಗಳು ಇದೆ. ಅದು ತುಂಬಾ ಮಟ್ಟದಲ್ಲಿ ಇಲ್ಲದ್ರೂ ಕೂಡ ಸಣ್ಣ ಮಟ್ಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ರೀತಿ ಅದು ವರ್ಕೌಟ್ ಆಗ್ಬೋದು ಕಾಣ್ತದೆ. ಆದ್ರೆ ಅದೇನು ತುಂಬಾ ಭಾರಿ ಪ್ರಮಾಣದಲ್ಲಿ ಅವರಿಗೆ ಸ್ಟಾಗ್ನೆಂಟ್ ಆಗಿರುವ ಕಾರಣ ಯಾವುದೇ ಎಲ್ಲ ಬೇರೆ ಬೇರೆ ಧರ್ಮಗಳು ಒಂದೊಂದೇ ವಿಭಾಗದ ಅದೇ ರೀತಿ ಕೇರಳದ NSS ಮತ್ತು SNDP ಅತ್ಯಂತ ದೊಡ್ಡ ಸಮುದಾಯಗಳು ಕೂಡ ಅವರ ನಿಲುವು ಕೂಡ ಒಂದು ರೀತಿಯಲ್ಲಿ ಸಣ್ಣ ಮಟ್ಟಿನ ಪ್ರಭಾವ ಬೀರ್ಬೋದು, ಹಿಂದೆ ಬೀರಿತ್ತು. SNDP ಅಧ್ಯಕ್ಷರು ಅವರು BJDS ಆಗಿ NDA ಒಟ್ಟಿಗೆ ಸೇರಿಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ NDAಗೆ ಪರಿಣಾಮ ನಾನು ಕೇಳಿದ್ದು, ಈಗ ಮುಸ್ಲಿಂ ಓಟು ಈ ಮೈತ್ರಿಕೂಟಕ್ಕೆ ಹೋಗುತ್ತೆ, ಕ್ರಿಶ್ಚಿಯನ್ ಓಟು ಇಂಥ ಮೈತ್ರಿಕೂಟಕ್ಕೆ, ಹಿಂದೂ ಓಟು ಈ ಕಡೆ ಹಿಂಗೆ ಡಿವೈಡ್ ಆಗ್ತವೆ. ಆ ಥರದ್ದು ಈ ಕರ್ನಾಟಕದ ವಿಷಯದಲ್ಲಿ ನಾವ್ ಹೆಂಗ್ ಮಾತಾಡ್ತೀವಲ್ಲ ಹಂಗೆ ಮಾತಾಡ್ಬೋದು. ಈಳವರು ನಾಯರು ಹಿಂಗೆಲ್ಲ ಬೇರೆ ಬೇರೆ ರೀತಿ ನೋಡ್ಬೇಕಾದನ್ನ ಇದೆ ಈಳವರು ನಾಯರುಗಳು ಅದೇ ರೀತಿ ಮುಸ್ಲಿಂಗಳಲ್ಲಿ ಬೇರೆ ಬೇರೆ ವಿಭಾಗಗಳು ಅವುಗಳೆಲ್ಲ ಒಂದೊಂದು ಕ್ಯಾಥೋಲಿಕ್ಸ್ ಇದ್ದಾರೆ. ಅವರೆಲ್ಲವೂ ಕೂಡ ಒಂದೊಂದು ಅಂದ್ರೆ ಪ್ರತಿ ಸಲ ಕೂಡ ಈ ಹಿಂದಿನ ಟ್ರೆಂಡ್ಗಳೇನಿಸ್ತಂದ್ರೆ ಒಮ್ಮೆ ಒಂದು UDFಗೆ ಬೆಂಬಲಿಸಿದ್ರೆ ಅದೇ ರೀತಿ ಇನ್ನೊಂದು LDFಗೆ ಬೆಂಬಲ 5 ವರ್ಷಕ್ಕೊಮ್ಮೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಈ ಬಾರಿ ಆ ರೀತಿಯ ಸಾಮುದಾಯಿಕ ಮತ್ತೆ ಇನ್ನು ಶಬರಿಮಲೆ ಇಶ್ಯೂ ನಿಮ್ಮ ಗಮನಕ್ಕೆ ಇರ್ಬೋದು. ಅಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನ ಅಪಹರಣ ಆದಂತ ಅಂತ ಘಟನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಈ ಜಾತಿ ಮತಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಂದ್ರೆ ಅದು ಸರ್ಕಾರಕ್ಕೆ ಆಂಟಿ ಇನ್ಕಂಬೆನ್ಸಿ ಆಗುವ ಸಾಧ್ಯತೆಯು ಕಾಣ್ತಾ ಇದೆ.
ಓಕೆ 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 ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.